ಆಕಾಶವಾಣಿ ಮಡಿಕೇರಿ. ಚಿತ್ರರಂಜನೆ. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಬೆಳ್ಳಿ ತೆರೆಯ ಶೂನ್ಯ ಪಟಲದಿ ಕನಸನ್ನು ರೂಪಿಸಿ ಭಾವನೆ ಮೂಡಿಸಿ ಸಂಗೀತ ಸಾಹಿತ್ಯ ಸುಜಯನೆ ಹರಿಸುವ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ. ಶ್ರೋತೃಗಳೇ, ಚಿತ್ರರಂಜನೆಗೆ ಸ್ವಾಗತ. ಸೂರ್ಯಂಗೂ ಚಂದ್ರಂಗೂ ಬಂದಾರ ಮುನಿಸು, ನಗುತ್ತಾದ ಭೂತಾಯಿ ಮನಸ್ಸು. ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸ್ಸು, ಅರಮನೆಯ ಏನೈತೆ ಸೊಗಸು. ಶುಭಮಂಗಳ ಚಿತ್ರದ ಈ ಸೊಗಸಾದ ಹಾಡು ಮೂಡಿಬಂದದ್ದು KSL ಸ್ವಾಮಿ ಅವರ ಕಂಠದಲ್ಲಿ. ರವಿ ಎಂದೇ ಪರಿಚಿತರಾದ ಸ್ವಾಮಿ ಮೈಸೂರಿನವರು. ಸಾಹಿತ್ಯ ಸಂಗೀತದ ಕಡೆಗೆ ಒಲವು ಬೆಳೆಸಿ ಕೊನೆಗೆ ಸಿನಿಮಾ ನಿರ್ದೇಶಕರಾಗಿ ಗೆಲುವು ಕಂಡರು. KSL ಸ್ವಾಮಿಯವರ ಚಿತ್ರ ಬದುಕಿನ ಬಗ್ಗೆ ಮತ್ತಷ್ಟು ಪರಿಚಯ. ಅದಕ್ಕೂ ಮೊದಲು ಸಂಘರ್ಷ ಚಿತ್ರದಿಂದ ಒಂದು ಗೀತೆ. ಈ ಗೀತೆಯನ್ನ ಬರೆದವರು ನಿರ್ದೇಶಕ ಬಸವರಾಜ್ ಕೆಸ್ತೂರ್, ಹಾಡಿ ಜನಪ್ರಿಯಗೊಳಿಸಿದವರು KSL ಸ್ವಾಮಿ. ಯೌವನದ ಹೊಳೆಯಲ್ಲಿ ಈಜಾಟ ಆಡಿದರೆ ಓ ಹೆಣ್ಣೆ ಸೋಲು ನಿನಗೆ, ಸೋಲು ನಿನಗೆ, ಸೋತವಳು ನೀನೆಂದು ಜನರೆಲ್ಲ ಜರೆಯುವರು. ಬಾಳೆಲ್ಲ ಗೋಳು ಕೊನೆಗೆ, ಗೋಳು ಕೊನೆಗೆ. ಯೌವನದ ಹೊಳೆಯಲ್ಲಿ ಈಜಾಟ ಆಡಿದರೆ ಓ ಹೆಣ್ಣೆ ಸೋಲು ನಿನಗೆ, ಸೋಲು ನಿನಗೆ. ಚೆಲುವಿರಲಿ ಗೆಲುವಿರಲಿ ಚಂದನದ ಮನೆ ಇರಲಿ, ಹೆಣ್ಣೆ ನಿನ್ನ ಶೀಲವೇ ಮೇಲು. ಚೆಲುವಾದ ಮತ್ತೊಂದು ಹೂವಾಗಿ ಅರಳಿದರೆ ತುಂಬಿಗಳು ಸಾಲು ಸಾಲು, ತುಂಬಿಗಳು ಸಾಲು ಸಾಲು. ಅದು 1960ರ ದಶಕ. ಕಪ್ಪು ಬಿಳುಪು ಚಿತ್ರಗಳ ಕಾಲ. ಸಿನಿಮಾ ಗಾಯಕನಾಗಬೇಕೆಂಬ ಆಸೆ ಹೊತ್ತು ಮೈಸೂರಿನಿಂದ ಮದ್ರಾಸಿಗೆ ತೆರಳಿದ್ರು ಸ್ವಾಮಿ. ಸಂಗೀತ ನಿರ್ದೇಶಕ GK ವೆಂಕಟೇಶ್ ಅವರ ಹಿಂದೆ ಹಿಂದೆ ಸುತ್ತಿದ್ರು. ಆದರೆ ಅವಕಾಶ ದೊರೆಯದೆ ದಿಗ್ದರ್ಶಕ GV ಅಯ್ಯರ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಸೇರಿಕೊಂಡ್ರು. ಹೀಗೆ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಸ್ವಾಮಿ ಸ್ವತಂತ್ರವಾಗಿ ನಿರ್ದೇಶನ ಮಾಡಿದ್ದು 1966ರಲ್ಲಿ. ಚಿತ್ರ ತೂಗುದೀಪ. ನಾಯಕ ನಟನಾಗಿದ್ದವರು ಡಾ ರಾಜ್ಕುಮಾರ್. 27ರ ಹರೆಯದ ಸ್ವಾಮಿ ಪ್ರಥಮ ಚಿತ್ರದಲ್ಲೇ ಮೆಚ್ಚುಗೆ ಪಡೆದರು. ತೂಗುದೀಪ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ಖಳನಾಯಕನಾಗಿ ಮಿಂಚಿದ ನಟ ಶ್ರೀನಿವಾಸ್ ತೂಗುದೀಪ ಶ್ರೀನಿವಾಸ್ ಆಗಿ ಗುರುತಿಸಿಕೊಂಡ್ರು. ಇಂದಿನ ಯುವ ನಟ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವರ ಪುತ್ರ. ಈಗ ತೂಗುದೀಪ ಚಿತ್ರದ ಗೀತೆಯೊಂದು PB ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಬನ್ನಿ ಪ್ರಾಣದಾನ ಉಳಿಸ ಬನ್ನಿ ಮಾನ, ಹರಿಸ ಬನ್ನಿ ದೇವಗಂಗೆ ಅಳಿಸ ಬನ್ನಿ ಪಾಪ. ಕರುಣೆಯೇ ನಮ್ಮ ಉಸಿರು, ನಿಮ್ಮ ಮಮತೆಯೇ ಬಾಳ ಹಸಿರು. ನಿಮ್ಮ ಕರುಣೆಯೇ ನಮ್ಮ ಉಸಿರು, ನಿಮ್ಮ ಮಮ
ಮಮತೆಯೇ ಬಾಳ ಹಸಿರು, ನಿಮ್ಮ ಹರಕೆಯೇ ನಮ್ಮ ಉಳಿವು, ನಮ್ಮ ಆಸೆಯ ಬಾಳ ಬೆಳಕು. ನೀಡಿ ಬನ್ನಿ ಪ್ರಾಣದಾನ, ಉಳಿಸ ಬನ್ನಿ ಮಾನ, ಹರಿಸ ಬನ್ನಿ ದೇವಗಂಗೆ, ಅಳಿಸ ಬನ್ನಿ ಪಾಪ. ನಿಮ್ಮ ನಾಡಿದು ಜಗದೆ ಮೊದಲು, ನೊಂದ ಜೀವಕ್ಕೆ ಒಲಿವ ಹೊನಲು. ನಿಮ್ಮ ನಾಡಿದು ಜಗದೆ ಮೊದಲು, ನೊಂದ ಜೀವಕ್ಕೆ ಒಲಿವ ಹೊನಲು. ನಿಮ್ಮ ಭಾಗ್ಯವೇ ನಮ್ಮ ಭಾಗ್ಯವು, ನಮ್ಮ ಭಾಗ್ಯವೇ ಜಗದ ಭಾಗ್ಯವು. ನೀಡಿ ಬನ್ನಿ ಪ್ರಾಣದಾನ, ಉಳಿಸ ಬನ್ನಿ ಮಾನ, ಹರಿಸ ಬನ್ನಿ ದೇವಗಂಗೆ, ಅಳಿಸ ಬನ್ನಿ ಪಾಪ. ಸ್ವಾಮಿ ಅವರ ಎರಡನೇ ಚಿತ್ರ ಲಗ್ನಪತ್ರಿಕೆ. ಹಾಸ್ಯ ಪ್ರಧಾನವಾಗಿದ್ದ ಈ ಚಿತ್ರದಲ್ಲೂ ಡಾಕ್ಟರ್ ರಾಜ್ಕುಮಾರ್ ನಾಯಕ. ಹಾಡೊಂದರ ದೃಶ್ಯದಲ್ಲಿ ಸಾಹಿತಿ ಚಿ ಉದಯಶಂಕರ್ ಕೂಡ ನಟಿಸಿದರು. ಚಿತ್ರ ಗೆಲುವು ಕಂಡಿತು. 639 ಸ್ವಾಮಿಯವರ ಪ್ರಯೋಗಾತ್ಮಕ ಚಿತ್ರ. ಈ ಚಿತ್ರದಲ್ಲಿ 9 ಮಂದಿ ನಾಯಕ ನಟರಿದ್ದರು. 1968ರಲ್ಲಿ ಬಂದ ಗಾಂಧಿನಗರ ಗಾಂಧಿ ತತ್ವಗಳನ್ನು ಒಳಗೊಂಡ ಚಿತ್ರ. ಇದೇ ವರ್ಷ ತೆರೆಕಂಡ ಸ್ವಾಮಿಯವರ ಮತ್ತೊಂದು ಚಿತ್ರ ಭಾಗ್ಯದ ಬಾಗಿಲು. ಈ ಎರಡೂ ಚಿತ್ರಗಳಲ್ಲಿ ನಟಿಸಿದ ರಾಜ್ಕುಮಾರ್ ಸ್ವಾಮಿಯವರ 6 ಚಿತ್ರಗಳಲ್ಲಿ ಸತತವಾಗಿ ನಾಯಕನಾಗಿದ್ದರು. ಭಾಗ್ಯದ ಬಾಗಿಲು ರಾಜ್ಕುಮಾರ್ ಅವರ 100ನೇ ಚಿತ್ರವಾಗಿತ್ತು. ಅರಿಶಿನ ಕುಂಕುಮ 1970ರಲ್ಲಿ ನಿರ್ಮಾಣವಾಗಿ ನಂತರ ತಮಿಳು ಮತ್ತು ತೆಲುಗು ಭಾಷೆಗಳಲ್ಲೂ ಡಬ್ ಆಗಿತ್ತು. ಕನ್ನಡದ ವರಕವಿ ದ.ರಾ ಬೇಂದ್ರೆಯವರ ಗೀತೆಯೊಂದನ್ನು ಹಾಡಿದ್ದ ಗಾಯಕ ಪಿ.ಬಿ. ಶ್ರೀನಿವಾಸ್ ಸ್ವತಃ ತೆರೆ ಮೇಲೆ ಪ್ರತ್ಯಕ್ಷರಾಗಿದ್ದರು. ಗಾಂಧಿನಗರ ಚಿತ್ರಕ್ಕಾಗಿ ಪಿ.ಬಿ. ಶ್ರೀನಿವಾಸ್, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದ ಗೀತೆ ಇದಾಗಿದೆ. ನಿನ್ನಯ ಪಾವನ ಪುಣ್ಯನಾಮ ನೆನೆಜುವ ದಿನವೇ ಶುಭ ದಿನವು. ನಿನ್ನಯ ಪಾವನ ಪುಣ್ಯನಾಮ ನೆನೆಜುವ ದಿನವೇ ಶುಭ ದಿನವು. ನಿನ್ನಯ ಅಮೃತ ನುಡಿಗಳ ಮನದಿ ಸ್ಮರಿಸಿದ ಕ್ಷಣವೇ ಮಂಗಳವು. ಪತಿತ ಪಾವನ ಸೀತಾರಾಮ್. ಭಾರತ ಮಾತೆಯ ಕೋಟಿ ವರುಷಗಳ ತಪಸ್ಸು ನೀಡಿದ ಫಲ ನೀನು. ಭಾರತ ಮಾತೆಯ ಕೋಟಿ ವರುಷಗಳ ತಪಸ್ಸು ನೀಡಿದ ಫಲ ನೀನು. ಭಾರತೀಯರ ದಾಸ್ಯ ಹರಿಸಲು ದೇವನು ತಂದ ವರ ನೀನು. ರಘುಪತಿ ರಾಘವ ರಾಜ ರಾಮ, ಪತಿತ ಪಾವನ ಸೀತಾರಾಮ. ಓ ಪತಿತ ಪಾವನ ಸೀತಾರಾಮ. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಹಾಗೂ ಸಂಗೀತ ನಿರ್ದೇಶಕ ವಿಜಯಭಾಸ್ಕರ್ ಸ್ವಾಮಿ ಅವರ ಆತ್ಮೀಯ ಗೆಳೆಯರಾಗಿದ್ದರು. ಪುಟ್ಟಣ್ಣ ಅವರ ಶುಭಮಂಗಳ ಚಿತ್ರ 1976ರಲ್ಲಿ ಬಿಡುಗಡೆಯಾಯಿತು. ಶ್ರೀನಾಥ್, ಆರತಿ, ಶಿವರಾಮ್ ಮುಂತಾದವರು ತಾರಾಗಣದಲ್ಲಿದ್ದರು. ಸ್ವಾಮಿ ಅವರಿಂದ ಪುಟ್ಟಣ್ಣ ಅವರು ಹಾಡಿಸಿದ್ದ ಗೀತೆಯೊಂದು ಅತ್ಯಂತ ಜನಪ್ರಿಯವಾಗಿತ್ತು. ಈ ಗೀತೆಯನ್ನು ಹಾಡಲು ಕಾರಣವಾದ ಪ್ರಸಂಗವನ್ನು
ಸ್ವಾಮಿ ಹೀಗೆ ಹೇಳಿಕೊಂಡಿದ್ದಾರೆ. ಶುಭಮಂಗಳದ ಹಾಡು ನಾವು ಪುಟ್ಟಣ್ಣವರು ನಾಗರಹಾವನ ಹಿಂದಿಲಿ ಡೈರೆಕ್ಟ್ ಮಾಡೋಕ್ಕೆ ಅಂತ ತುಂಬ ಬ್ಯುಸಿ ಆದ್ರಿಂದ ನಾವೇ ಯೋಚನೆ ಮಾಡೋದು, ನಾವು ವಿಜಯ ಭಾಸ್ಕರ್ ಎಲ್ಲರೂ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಕಂಪೋಸಿಂಗ್ ಅಲ್ಲೇ ಕೂತ್ಕೊಳ್ಳೋದು. ಅವ್ರು ಸಾಯಂಕಾಲ ಔಟ್ಡೋರ್ ಮುಗಿಸ್ಕೊಂಡು 6:30 ಬರೋರು. ತಿರ್ಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲಿ ಕಂಪೋಸಿಂಗ್ ಎಲ್ಲ ಕೇಳಿಬಿಟ್ಟು ಮಾರನೇ ದಿವಸ ತಿರ್ಗಿ ಅವ್ರು ಶೂಟಿಂಗ್ ಹೋಗೋರು. ನಾವು ಹಾಗೆ ಒಂದು 4-5 ದಿವಸ ಆವಾಗ ಈ ಟ್ಯೂನ್ ಕಂಪೋಸ್ ಮಾಡಿದ್ರು. ಈ ಸೂರ್ಯಂಗು ಚಂದ್ರಂಗು ಇನ್ನೂ ವರ್ಡ್ ಬರೆದಿರಲಿಲ್ಲ, ಬರೀ ರಾಗ. ಆ ಹಿಂದಿ ಆರ್ಟಿಸ್ಟ್ಗಳೆಲ್ಲ ಶೂಟಿಂಗ್ ಮುಗಿಸ್ಕೊಂಡವರೆಲ್ಲ ಬಂದರು. ಅವರು ಬಂದು ಸುಮ್ಮನೆ ಕೂತಿದ್ರು. ಇವರು ಮೆಲಡಿ ಬಾರಿಸಿದ್ರು ವಿಜಯ್ ಭಾಸ್ಕರ್. ತಾಲ ಲಾ 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 ತಲಲ್ಲ ಲಲ್ಲ ತಲಲ್ಲ ಲಾ ತಾಲ ಲಿಲ ತಾಲ ಲಿಲ ತರರಾರಿ ದರ ತಲಲ್ಲ ಅಲ ಅಲ ಅಂದರೆ ಈ ಥರ ಬಾರಿಸ್ಕೊಂಡು ರಿದಮ್ ಇಟ್ಕೊಂಡು ಬರೀ ಲಕಾರದಲ್ಲಿ ಹೇಳಿದ್ರು. ಸೂರ್ಯಂಗು ಚಂದ್ರಂಗು ಬಂದಾರ ಮುನಿಸು ನಗತಾದ ಭೂತಾಗಿ ಮನಸ್ಸು. ಸೂರ್ಯಂಗು ಚಂದ್ರಂಗು ಬಂದಾರ ಮುನಿಸು ನಗತಾದ ಭೂತಾಗಿ ಮನಸ್ಸು. ರಾಜಂಗು ರಾಣಿಗೂ ಮುರಿದೋದ ಮನಸ್ಸು ಅರಮನೆಯಾಗೇನೈತೆ ಸೊಗಸು. ಅರಮನೆಯಾಗೇನೈತೆ ಸೊಗಸು. ಮನೆ ತುಂಬ ಹರಿದೈತೆ ಕೆನೆ ಹಾಲು ಮೊಸರು. ಎದೆಯಾಗೆ ಬೆರೆತೈತೆ ಬ್ಯಾಸರದ ಉಸಿರು. ಗುಡಿಯಾಗೆ ಬೆಳಗೈತೆ ತುಪ್ಪದ ದೀಪ. ನುಡಿಯಾಗೆ ನಡೆಯಾಗೆ ಸಿಡಿದೈತೆ ಕ್ವಾಪ, ಸಿಡಿದೈತೆ ಕ್ವಾಪ. ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು ನಗತಾದ ಭೂತಾಗಿ ಮನಸ್ಸು. ರಾಜಂಗು ರಾಣಿಗೂ ಮುರಿದೋದ್ರೆ ಮನಸ್ಸು ಅರಮನೆಯಾಗೇನೈತೆ ಸೊಗಸು. ಅರಮನೆಯಾಗೇನೈತೆ ಸೊಗಸು. 1966ರಲ್ಲಿ ಸಿ.ವಿ. ಶಿವಶಂಕರ್ ಅವರ ನಿರ್ದೇಶನದ ಮೊದಲ ಚಿತ್ರ ಮನೆ ಕಟ್ಟಿ ನೋಡು ಸೆಟ್ಟೇರಿತು. ಮೊದಲ ಬಾರಿಗೆ ರವಿ ಅವರು ಹಾಡಿದ್ದು ಈ ಚಿತ್ರದಲ್ಲಿ. ನಂತರ ಬೆಟ್ಟದ ಗೌರಿ, ಕಾಲೇಜು ರಂಗ ಚಿತ್ರಗಳಲ್ಲೂ ಸ್ವಾಮಿ ಹಾಡಿದ್ದರು. ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಅಭಿನಯದ ನಾಗರಹೊಳೆ 1976ರಲ್ಲಿ ತೆರೆಕಂಡಿತು. ಈ ಚಿತ್ರದಿಂದ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಅವರು ಪ್ರಥಮವಾಗಿ ಸ್ವತಂತ್ರ ನಿರ್ದೇಶಕರಾಗಿ ಮುಂದೆ ಅಂತ ಹಾಗೂ ಬಂಧನ ಎಂಬ 2 ಹಿಟ್ ಚಿತ್ರಗಳಿಗೆ ಕಾರಣವಾದರು. ಮಕ್ಕಳ ಸಾಹಸ ಪ್ರವೃತ್ತಿಯನ್ನು ಬಿಂಬಿಸಿದ ನಾಗರಹೊಳೆ ಯಶಸ್ವಿ ಚಿತ್ರವಾಗಿತ್ತು. ಸತ್ಯಂ ಅವರ ಸಂಗೀತದಲ್ಲಿ ಹಾಡಿದ ರವಿ ಅವರು ಮತ್ತೊಮ್ಮೆ ಸೊಗಸಾದ ಗೀತೆಯ ಗಾಯಕನಾದರು. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು. ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು. 3 ದಿನದ ಬಾಳು. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು. ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು. 3 ದಿನದ ಬಾಳು. ತಪ್ಪು ಬಿಳುಪು ಬಣ್ಣ ಹೇಗೋ ಹಗಲು ರಾತ್ರಿ ಹಾಗೆ. ನಗುವು ಅಳುವು ಎರಡೂ ಉಂಟು ಬೇಡ ಅಂದ್ರೆ ಹೇಗೆ. ಬಂದಾಗ ನಗುವೆ ಹೋದಾಗ ಮಾತ್ರ ಕಣ್ಣೀರೇ
ಕಸಿದುಕೊಳ್ಳುವ ಹಕ್ಕು ಎಂದು ಕೊಟ್ಟೋನ್ಗೇನೆ ತಾನೇ. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು. ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು, 3 ದಿನದ ಬಾಳು. ಮಕ್ಕಳ ಭಾಗ್ಯ 1976ರಲ್ಲಿ ತಯಾರಾದ ಚಿತ್ರ. ವಿಷ್ಣುವರ್ಧನ್ ನಾಯಕ ನಟನಾಗಿದ್ದ ಈ ಚಿತ್ರ ಕೂಡ ಸ್ವಾಮಿ ಅವರ ಉತ್ತಮ ಚಿತ್ರಗಳಲ್ಲಿ ಒಂದಾಗಿತ್ತು. ಚಿತ್ರದಲ್ಲಿ ಮೂಡಿಬಂದ ಗೀತೆ ಇದಾಗಿದೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ಮಕ್ಕಳ ನೋಟವೇ ಒಲವಿನ ಓಲೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ಮಕ್ಕಳ ನೋಟವೇ ಒಲವಿನ ಓಲೆ. ಹಿರಿಯರಿಗೂ ಅವರ ನಗು ಪಾಠವಂತೆ, ಅವರ ತೊದಲು ನುಡಿಗಳು ವೇದವಂತೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಒಂದೇ ಗಿಡದಿ ಹೂವು ಮುಳ್ಳು ಹುಟ್ಟುವಂತೆ, ಒಂದೇ ಮನದಿ 2 ಗುಣವು ಬೆಳೆಯುವುದಂತೆ. ಒಂದೇ ಗಿಡದಿ ಹೂವು ಮುಳ್ಳು ಹುಟ್ಟುವಂತೆ, ಒಂದೇ ಮನದಿ 2 ಗುಣವು ಬೆಳೆಯುವುದಂತೆ. ಮುಳ್ಳಿನ ಗುಣ ಹೂವಿನ ಗುಣ ತೀರದಂತೆ, ಜೋಗಿಯಾಗಿ ಇರಬೇಕು ಜಾರದಂತೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ರಾಮ್ ರಹೀಂ ಯೇಸು ಬುದ್ಧ ಎಲ್ಲ ದೇವರೇ, ಸೀತಾ ರೀತಾ ಲೈಲಾ ಪಪ್ಪಿ ಅವನ ಮಕ್ಕಳೇ. ರಾಮ್ ರಹೀಂ ಯೇಸು ಬುದ್ಧ ಎಲ್ಲ ದೇವರೇ, ಸೀತಾ ರೀತಾ ಲೈಲಾ ಪಪ್ಪಿ ಅವನ ಮಕ್ಕಳೇ. ಎಲ್ಲರಿಗೂ ಲೋಕದಲ್ಲಿ ಒಬ್ಬ ದೇವರೇ, ಎಲ್ಲರಲ್ಲೂ ಕಾಣಬೇಕು ಅವನದೇ ಕಳೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ರವಿ ಅವರು ನಿರ್ದೇಶಿಸಿದ ಇತರ ಚಿತ್ರಗಳೆಂದರೆ ಅಣ್ಣ ತಮ್ಮ, 3 ವಜ್ರಗಳು, ಮಿಥಿಲೆಯ ಸೀತೆಯರು, ಮಲೆಯ ಮಾರುತ, ಜಂಬೂ ಸವಾರಿ, ಹರಕೆಯ ಕುರಿ ಮುಂತಾದವು. ಭಾಗ್ಯಜ್ಯೋತಿ ಚಿತ್ರದಲ್ಲೂ ವಿಷ್ಣುವರ್ಧನ್ ನಾಯಕನಾಗಿ ನಟಿಸಿದರು. ಪಿ.ಬಿ. ಶ್ರೀನಿವಾಸ್ ಅವರೊಂದಿಗೆ ವಾಣಿ ಜಯರಾಮ್ ಹಾಡಿದ ಗೀತೆ ಈಗ. ಕುಂಕುಮ ಹಣಿಯಲಿ ಕರಗಿದೆ, ಏನೇನು ಕಥೆಯ ಹೇಳುತ್ತಿದೆ. ಹಣೆಯಲ್ಲಿ ಕುಂಕುಮ ಕರಗಿದೆ, ಏನೇನು ಕಥೆಯ ಹೇಳುತ್ತಿದೆ. ಕುಂಕುಮ ಹಣಿಯಲಿ ಕರಗಿದೆ, ಏನೇನು ಕಥೆಯ ಹೇಳುತ್ತಿದೆ. ಹಣೆಯಲ್ಲಿ ಕುಂಕುಮ ಕರಗಿದೆ, ಏನೇನು ಕಥೆಯ ಹೇಳುತ್ತಿದೆ. ಮಾತುಗಳ
ಮಗಳೆನಿತೋ ತೀರದೆ ಉಳಿದ ಬಯಕೆಯು ಎನಿತೋ ಹಣೆಯಲ್ಲಿ ಕುಂಕುಮ ಕರಗಿದೆ ಏನೇನು ಕಥೆಯ ಹೇಳುತ್ತಿದೆ. ಸುರುಳಿ ಬೀಸಿದ ಗಾಳ ತಲುಪಿದೆ ನನ್ನ ಹೃದಯದ ಆಳ. ಸುರುಳಿನ ಸುರುಳಿ ಬೀಸಿದ ಗಾಳ ತಲುಪಿದೆ ನನ್ನ ಹೃದಯದ ಆಳ. ಮೈ ಕೈ ಸೋಕಿ ನಡೆಸಿದ ಮೇಳ ಎದೆಯಲ್ಲಿ ಏಕೋ ತಪ್ಪಿದೆ ತಾಳ. ಕುಂಕುಮ ಹಣೆಯಲ್ಲಿ ಕರಗಿದೆ ಏನೇನು ಕಥೆಯ ಹೇಳು. ಯಶಸ್ವಿ ಚಿತ್ರಗಳನ್ನು ನೀಡುತ್ತಾ ಬಂದ KSL ಸ್ವಾಮಿ 80ರ ದಶಕದ ಕೊನೆಯಲ್ಲಿ ಸೋಲಿನ ಸುಳಿಯಲ್ಲಿ ಸಿಲುಕಿಕೊಂಡರು. ಈ ಸಂದರ್ಭದಲ್ಲಿ ಸ್ವಾಮಿ ಅವರಿಗೆ ಮರುಜೀವ ನೀಡಿದ ಚಿತ್ರ ಜಿಮ್ಮಿಗಲ್ಲು. 1982ರಲ್ಲಿ ಬಂದ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಹಾಡಿದ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಕನ್ನಡದ ಜನಪ್ರಿಯ ಗೀತೆಗಳಲ್ಲಿ ಒಂದಾಯಿತು. ಈ ಗೀತೆಯ ಸನ್ನಿವೇಶ ಸ್ವಾಮಿ ಅವರ ಮಾತುಗಳಲ್ಲಿ. ತುಂಬಾ ಚೆನ್ನಾಗಿ ಬರೆದಿದ್ರು ವಿಜಯಶಂಕರ್. ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗೈಗಳ ಜಾಗ ಸಾಕು ಹಾಯಾಗಿರೋಕೆ. ಈ ಹಾಡನ್ನ ನಾವು ಯೋಚನೆ ಮಾಡೋದು, ನಾನು ವಿಜಯ ಭಾಸ್ಕರ್ ವಿಷ್ಣು ಕಲೆ ಯಾಕೆ ಹಾಡಿಸ್ಬಾರ್ದು ಅಂತ. ಬಿಕಾಸ್ ಕಾಂಪೋಸಿಷನ್ ಸಿಂಪಲ್ ಆಗಿತ್ತು, ಹಾಡಕ್ಕೂ ಚೆನ್ನಾಗಿದೆ, ಸಿಚುಯೇಷನ್ ಚೆನ್ನಾಗಿದೆ, ಅದು ಖುಷಿ ಆಗ್ಬಿಡ್ತಾರೆ. ಚೆನ್ನಾಗಿ ಹಾಡ್ದ, ಆ ಹಾಡು ಕ್ಲಿಕ್ ಆಯ್ತು. ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು ಆಯಾಗಿರೋಕೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ. ಕಾಡ್ನಾಗೊಂದು ಮರವೇ ಒಣಗಿ ಬಿದ್ರೆ ಏನಾಯ್ತು, ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು, ಕಾಡ್ನಾಗೊಂದು ಮರವೇ ಒಣಗಿ ಬಿದ್ರೆ ಏನಾಯ್ತು, ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು, ಒಂದು ಹಳ್ಳಿ ನನ್ನ ಹೋಗೋ ಅಂದರೇನು, ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದಾಯ್ತು. ಚಿನ್ನದ ನಿರ್ದೇಶಕರು ಎಂದೇ ಹೆಸರಾದ ಪುಟ್ಟಣ್ಣ ಕಣಗಾಲ್ ಅವರ 1000 ಮೆಟ್ಟಿಲು ಚಿತ್ರ 1968ರಲ್ಲಿ ಚಿತ್ರೀಕರಣ ಪ್ರಾರಂಭಿಸಿ ಅರ್ಧದಲ್ಲೇ ನಿಂತು ಹೋಗಿತ್ತು. ಕಪ್ಪು ಬಿಳುಪು ಚಿತ್ರವಾಗಿದ್ದ 1000 ಮೆಟ್ಟಿಲು ಚಿತ್ರದ ಉಳಿದ ಭಾಗ 38 ವರ್ಷಗಳ ಬಳಿಕ ಬಣ್ಣದೊಂದಿಗೆ ಚಿತ್ರೀಕರಣಗೊಂಡದ್ದು ಸ್ವಾಮಿ ಅವರ ನಿರ್ದೇಶನದಲ್ಲಿ. ನಿಂತು ಹೋದ ಚಿತ್ರವೊಂದು ಕಪ್ಪು ಬಿಳುಪು ಹಾಗೂ ಬಣ್ಣಗಳಲ್ಲಿ ಚಿತ್ರೀಕರಣಗೊಂಡ ದಾಖಲೆಯನ್ನ ಸ್ವಾಮಿ ನಿರ್ಮಿಸಿದರು. ಶಂಕರ್ನಾಗ್ ಅವರ ನಾಗೇಣಿ ಚಿತ್ರವು ಅರ್ಧದಲ್ಲಿ ನಿಂತಾಗ ಅದನ್ನು ಪೂರ್ಣಗೊಳಿಸಿದವರು KSL ಸ್ವಾಮಿ. 1982ರಲ್ಲಿ ಪುಟ್ಟಣ್ಣ ಅವರು ಮಸಣದ ಹೂವು ಚಿತ್ರದ ನಿರ್ದೇಶನದಲ್ಲಿ ತೊಡಗಿದ್ದಾಗ ಅಕಾಲಿಕ ಮರಣ ಹೊಂದಿದ್ರು. ಈ ಸಂದರ್ಭ ಚಿತ್ರದ ಉತ್ತರಾರ್ಧ ಭಾಗದ ಚಿತ್ರೀಕರಣವನ್ನು ಪೂರೈಸಿದ್ದು ಕೂಡ KSL ಸ್ವಾಮಿ. ಮಸಣದ ಹೂವು ಚಿತ್ರದಲ್ಲಿ ಕರಾವಳಿಯ ದೃಶ್ಯ ವೈಭವದ ಗೀತೆಯೊಂದಕ್ಕೆ P. ಜಯಚಂದ್ರನ್ ಹಾಗೂ ಸಂಗಡಿಗರು ಧ್ವನಿ ನೀಡಿದರು. ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ, ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ, ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ.
ನದಿಗಳ ಜೊತೆಯಲ್ಲಿ ನಲಿದವರು ನಾವೆಲ್ಲ. ಕಡಲಿನ ಮಡಿಲಲ್ಲಿ ಬೆಳೆದವರು ನಾವೆಲ್ಲ. ನದಿಗಳ ಜೊತೆಯಲ್ಲಿ ನಲಿದವರು ನಾವೆಲ್ಲ. ಜಗಕ್ಕೆಲ್ಲ ಒಬ್ಬನೇ ಅಂಬಿಗನಣ್ಣ, ನಾವೆಲ್ಲ ಅವನನ್ನೇ ನಂಬಿದೆವಣ್ಣ, ನಾವೆಲ್ಲ ಅವನನ್ನೇ ನಂಬಿದೆವಣ್ಣ. ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ. ಕೆಎಸ್ಎಲ್ ಸ್ವಾಮಿ ಅವರು ಲಗ್ನ ಪತ್ರಿಕೆ, ಭಾಗ್ಯಜ್ಯೋತಿ, ಮಲಯ ಮಾರುತ ಚಿತ್ರಗಳ ನಿರ್ದೇಶನಕ್ಕಾಗಿ ರಾಜ್ಯ ಪ್ರಶಸ್ತಿ ಗಳಿಸಿದ್ದಾರೆ. ಶಾಸ್ತ್ರೀಯ ಸಂಗೀತ ಪ್ರಧಾನ ಚಿತ್ರವಾಗಿದ್ದ ಮಲಯ ಮಾರುತ ವಿಷ್ಣುವರ್ಧನ್, ಮಾಧವಿ ಹಾಗೂ ಸರಿತಾ ಅವರ ತಾರಾಗಣದಲ್ಲಿ ಮೂಡಿಬಂದ ಅತ್ಯುತ್ತಮ ಚಿತ್ರವಾಗಿತ್ತು. ಜಂಬೂ ಸವಾರಿ ಚಿತ್ರಕ್ಕೆ 1990ರಲ್ಲಿ ರಾಷ್ಟ್ರ ಪ್ರಶಸ್ತಿ ಸ್ವರ್ಣಕಮಲ ಪ್ರಾಪ್ತಿಯಾದರೆ, ಹರಕೆಯ ಕುರಿ ಚಿತ್ರಕ್ಕೆ 1993ರಲ್ಲಿ ಅತ್ಯುತ್ತಮ ಕನ್ನಡ ಚಿತ್ರ ಎಂಬ ರಾಷ್ಟ್ರ ಪ್ರಶಸ್ತಿಯ ಬೆಳ್ಳಿ ಪದಕ ಲಭಿಸಿತು. 45ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿದ ಸ್ವಾಮಿ ಕನ್ನಡ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಟಿ, ನಿರ್ಮಾಪಕಿ ಬಿ.ವಿ. ರಾಧಾ ಕೆಎಸ್ಎಲ್ ಸ್ವಾಮಿಯವರ ಮನೆಯೊಡತಿ. ಸಿನಿಮಾ ಅನ್ನೋದು ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತೆ. ಆಗ ಆರಾಮವಾಗಿ ಕುಳಿತು ಒಂದಷ್ಟು ಶಾಸ್ತ್ರೀಯ ಸಿನಿಮಾ ಹಾಡುಗಳನ್ನು ಹಾಡಲು ಸಮಯವಾಗುತ್ತೆ ಎಂದು ತಮ್ಮ ಬಿಡುವಿಲ್ಲದ ದಿನಗಳಲ್ಲಿ ಹೇಳಿದ್ದ ಸ್ವಾಮಿ ಅವರು 2015 ಅಕ್ಟೋಬರ್ 20ರಂದು ಚಿತ್ರೋದ್ಯಮ, ಬಂಧು ಬಳಗ, ಅಭಿಮಾನಿಗಳೆಲ್ಲರನ್ನ ಬಿಟ್ಟು ಇಹಲೋಕದ ಯಾತ್ರೆಯನ್ನ ಕೊನೆಗೊಳಿಸಿದರು. ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ 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 ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತಿ ಅಖಿಲಂ ಮಧುರಂ 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 ರೀ ರೀ. ವಚನಂ ಮಧುರಂ ಚರಿತಂ ಮಧುರಂ ವಸನಂ ಮಧುರಂ ಫಲಿತಂ ಮಧುರಂ 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 ಚಲಿತಂ ಮಧುರಂ ಭ್ರಮಿತಂ ಮಧುರಂ ಮಧುರಾಧಿಪತಿ ಅಖಿಲಂ ಮಧುರಂ 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 ಗಾ ಗಾ. ವೇಣುಃ ಮಧುರಃ ರೇಣುಃ ಮಧುರಃ ಪಾಣಿಃ ಮಧುರಃ ಪಾದೌ ಮಧುರೌ 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 ನೃತ್ಯಂ ಮಧುರಂ ಸಖ್ಯಂ ಮಧುರಂ ಮಧುರಾಧಿಪತಿ ಅಖಿಲಂ ಮಧುರಂ ಮಧುರಂ ಮಧುರಂ. ಚಿತ್ರರಂಜನೆ ಪ್ರಸಾರವಾಯಿತು. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಪ್ರಸ್ತುತಿ ರಫೀಕ್ ಅಹ್ಮದ್. ಬೆಳ್ಳಿ ತೆರೆಯ ಶೂನ್ಯ ಪಟಲದಿ ಕನಸನ್ನು ರೂಪಿಸಿ ಭಾವನೆ ಮೂಡಿಸಿ ಸಂಗೀತ ಸಾಹಿತ್ಯ ಸುಜಯನೆ ಹರಿಸುವ ಸಹಕಾರ ಜೀವನ್ ಜೆಎನ್. ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.